ನಮಸ್ಕಾರ ಕರ್ನಾಟಕ. ಈ ಸಾಹೇಬರು ಯಾರು ಅಂತ ನಿಮಗೆ ಗೊತ್ತೇ ಇದೆ. ಇವರು ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಜೊತೆಯಲ್ಲಿ ಧರ್ಮಸ್ಥಳದ ಅನ್ಯಾಯದ ಹೋರಾಟದಲ್ಲಿ ದಣಿಗಳ ಪರವಾಗಿ ನಿಂತಂತ ಮಹಾನ್ 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 ಕಲಾವಿದ ಅಂತ ಹೇಳಿದ್ರು ತಪ್ಪಾಗಲಾರದು. ಹೋರಾಟಗಾರ ಅಂತ ಹೇಳ್ಕಂತಾನೆ. ಈಗ ಈ ಹೋರಾಟಗಾರ ಯಾರ ಹತ್ರ ಚಾನಲ್ ಓಪನ್ ಮಾಡ್ತೀನಿ ಅಂತ ಕಾಸಿಸ್ಕೊಂಡು ಅವರ ಕನ್ವರ್ಸೇಷನ್ನು ಈಗ ವೈರಲ್ ಆಗ್ತಾ ಇದೆ. ನನಗೂ ಇದನ್ನು ಯಾರು ಕಳಿಸ್ಕೊಟ್ರು ಪರ್ಸನಲ್ಲು. ಯಾಕಂದರೆ ಸಾಲ ಮಾಡಿದವ್ರು ಯಾರೂ ಇಲ್ಲ. ಸಾಲ ಮಾಡಿನೇ, ಬಟ್ ಸಾಲ ಮಾಡಿದಾಗ ಆ ಜವಾಬ್ದಾರಿಯನ್ನು ಕೂಡ ನಾವೆಲ್ಲ ಮರಿಬೇಕು. ನಾನು ಸಾಲ ಮಾಡಿದ್ದೀನಿ. ನಾನೇನು ಪಾಪ ಕಿರಿಕಿರ್ತಿ ಒಬ್ಬನೇ ಮಾಡವನೇ ಅಂತ ಹೇಳಲ್ಲ. ಒಂದು ನೈತಿಕವಾದಂಥ ಜವಾಬ್ದಾರಿ. ಇವರು ರಿಪಬ್ಲಿಕ್ ಟಿವಿನಲ್ಲಿ ರಾಷ್ಟ್ರೀಯ ಮಾಧ್ಯಮದಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡಿಸೋ ಅಂತ, ರಿಪಬ್ಲಿಕ್ ಟಿವಿಯವರು ಡಿಬೇಟ್ ಮಾಡಿಸ್ತಾರೆ. ಇವ್ರು ಡಿಬೇಟ್ ಮಾಡೋಂಥ ವ್ಯಕ್ತಿಗಳು. ಜಸ್ಟ್ ಒಂದು ಆಡಿಯೋ ಕೇಳಿ, ತದನಂತರ ಮಾತಾಡ್ತೀನಿ. ನೀವು ನಮ್ಮ ಆಫೀಸ್ ಹತ್ರ ಹೋಗೋದು ಅಲ್ಲಿ ಹೋದ್ರೆ ದುಡ್ಡು ಬರುತ್ತಾ ಮೇಡಮ್? ಕೀರ್ತಿ ಶಂಕರಘಟ್ಟ ಅಂತ ಹಾಕಿ ದೊಡ್ಡ ನಾಮ ಹಾಕೊಂಡು ಡಿಬೇಟ್ಗಳಲ್ಲಿ ಬಂದು ಕೂತ್ಕೊಂಡಂತಹ ವ್ಯಕ್ತಿಯ ಬಗ್ಗೆ ತಮಗೆ ಪರಿಚಯ ಇರಬಹುದು. ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ನನಗೆ ಇದೊಂದು ಸ್ವಲ್ಪ ಕ್ಲಿಯರ್ ಆಗೋ ತನಕ ನನಗೆ ಟೈಮ್ ಮಾಡ್ಕೊಡಿ. ತನ್ನ ಒಂದು ಮುಖವಾಡವನ್ನು ಮುಂಜಾನೆ ಕೊಟ್ಟಿದ್ದಾನೆ. ನಾನು ಹೇಳ್ತಾ ಇರೋದೇ ಸತ್ಯ. ಓಡೋಗೋ ಜನ ಅಲ್ಲ. ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನೆನ್ನೆಯ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಮಸ್ಕಾರ ಕರ್ನಾಟಕ. ನಮಗೇನು ಯಾರ ಬಗ್ಗೆನೂ ಮಾತಾಡಿ ನಮಗೇನು ಸಿಗಲ್ಲ. ಬಟ್ ಆದರೂ ಈ ಕಿರಿಕೀರ್ತಿ ಅನ್ನೋ ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂಡ್ ಸುಕಾಲ್ಡ್ ದಣಿಗಳ ಪರ ವಕಾಲತ್ ಹಾಕೊಂಡು ಹೋರಾಟ ಮಾಡಿದಂಥ ಯಾವುದೋ ಆನೇಕಲ್ ಹೆಣ್ಮಗಳ ಹತ್ರ ಹಣವನ್ನ ಚಾನಲ್ ಮಾಡ್ತೀವಿ ಅಂತ ಹಣವನ್ನ ಇಸ್ಕೊಂಡು ಆ ಕನ್ವರ್ಸೇಷನ್. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಈ ದಣಿಗಳ ಪರವಾಗಿ ವಕಾಲತ್ ಹಾಕೋ ಈ ವ್ಯಕ್ತಿಗೆ ಆ ದಣಿಗಳು ರಕ್ಷಣೆ ಮಾಡ್ಬೇಕು ತಾನೆ. ದಣಿಗಳು ಜೊತೆಗೆ ನಿಂತ್ಕೊಬೇಕು ತಾನೆ. ದಣಿಗಳು ಜೊತೆ ನಿಂತ್ಕೊಳಲ್ಲ, ಇವ್ರಿಗೂ ನಿಂತ್ಕೊಳೋ ಅಂತ ಒಂದು ಕೆಪಾಸಿಟಿಯನ್ನ ಬೆಳೆಸ್ಕೊಳ್ಳದೆ ಯಾವುದೋ ಕಾಗೆ ಆರಿಸ್ಕೊಂಡು ಆನೆಕಲ್ಲದ ಯಾವುದೋ ಹೆಣ್ಣು ಮಗಳ ಹತ್ರ ಹಣವನ್ನು ಇಸ್ಕೊಂಡು ಈಗ ಆ ಕನ್ವರ್ಸೇಷನ್ ಈಗ ವೈರಲ್ ಆಗಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಂಥ ವ್ಯಕ್ತಿಗಳನ್ನ ರಿಪಬ್ಲಿಕ್ ಟಿವಿ, ನ್ಯಾಷನಲ್ ಟಿವಿ, ರಿಪಬ್ಲಿಕ್ ಟಿವಿನಲ್ಲಿ ಕೂತ್ಕೊಂಡು ತಿಂಗಳಾನ್ಗಟ್ಲೆ ಡಿಬೇಟ್ ಮಾಡಿಸೋ ಅಂತ ರಿಪಬ್ಲಿಕ್ ಟಿವಿಗಳು ಯೋಚನೆ ಮಾಡಿ. ಯಾವ ನೈತಿಕತೆನೇ ಇಲ್ಲದೆ ಈ ಕಿರಿಕೀರ್ತಿ ಅನ್ನೋ ವ್ಯಕ್ತಿಗಳನ್ನ ರಾಷ್ಟ್ರೀಯ ಮಾಧ್ಯಮ, ಆ ಸ್ಮಿತಾ ರಂಗನಾಥ್, ಆ ರಿಪಬ್ಲಿಕ್ ಟಿವಿ ಎಡಿಟರ್ ಶೋಭಾ, ಇವರನ್ನ ತಿಂಗಳಾನ್ಗಟ್ಲೆ ನಾನು ಹೋಗಿದ್ದೆ. ಯಾರೋ ರಿಪಬ್ಲಿಕ್ ಟಿವಿಗೆ ನನ್ನನ್ನು ಕರೆದಿದ್ರು. ನಾನು ಮೊದಲು ಬರಲ್ಲ ಅಂದೆ, ಆಮೇಲೆ ಮಾಧ್ಯಮಗಳು ಕರೆದಾಗ ನಾವು ಯಾಕೆ ಹೋಗಬಾರ್ದು ಅಂತ ಹೇಳಿ ನಾನು ಹೋಗಿದ್ದೆ. ತುಂಬಾ ದೊಡ್ಡ ಸೆಟಪ್. ಜೆಸಿ ಲಾಲ್ಬಾಗ್ ಹತ್ರ ಇದೆ, ಅದು ತುಂಬಾ ದೊಡ್ಡ ಸೆಟಪ್. ಬಟ್ ನಾನು ಮೊನ್ನೆ ಮಾತಾಡ್ತಾ ಹೇಳ್ದೆ, ಆ ಪವರ್ ಟಿವಿ ಇದು ಇದ್ದಿದ್ದಲ್ಲ, ಯಾವುದು ಫೋಕಸ್ ಟಿವಿ ಸದಾಶಿವದಲ್ಲಿ ಇದೆಯಲ್ಲ, ಅದ್ರಲ್ಲಿ ಅರ್ಧ ಇಲ್ಲ ಜನ. ಅಷ್ಟು ದೊಡ್ಡ ಸೆಟಪ್ ಅನ್ನ ಮಾಡಿ ಈಚೆ ಕಡೆ ಕಡಿಮೆ ಅಂದ್ರೂ ಒಂದು 2 ಡಜನ್ ರಿಪಬ್ಲಿಕ್ ಟಿವಿ ಗಾಡಿಗಳು ನಿಂತಿದ್ವು, ಆ ಎಕೋ ಗಾಡಿಗಳು. ಒಳಗಡೆ ಹೋದ್ರೆ ತುಂಬಾ ದೊಡ್ಡ ಸೆಟಪ್ ರಿಪಬ್ಲಿಕ್ ಟಿವಿದು. ಆದರೆ ಎಂಪ್ಲಾಯೀಸ್ಗಳ ಸಂಖ್ಯೆ ಎಷ್ಟು ಕಡಿಮೆ ಆಗಿದೆ ಅಂತಂದ್ರೆ, ಮುಂಚೆ 100 ಇತ್ತು ಅಂತಂದ್ರೆ ಇವತ್ತು ಕೇವಲ 20%ಗೆ ರಿಪಬ್ಲಿಕ್ ಟಿವಿಯ ಒಂದು ದಿವಸ, ಇಫ್ ಐ ಆಮ್ ನಾಟ್ ರಾಂಗ್, ರಿಪಬ್ಲಿಕ್ ಟಿವಿ ಬಾಗ್ಲಾಕೊಂಡು ಹೋಗೋದಂತೂ ಗ್ಯಾರಂಟಿ. ಯಾಕೆ ಅಂತಂದ್ರೆ ಅವರುಗಳು ತಗೊಂಡಂತ ಸ್ಟ್ಯಾಂಡ್ ಇದೆಯಲ್ಲ, ಆ ಧರ್ಮಸ್ಥಳದ ವಿಚಾರದಲ್ಲಿ ರಿಪಬ್ಲಿಕ್ ಟಿವಿ ಅಂತವರು ಒನ್ ಸೈಡೆಡ್ ಸ್ಟೋರಿಯನ್ನ ಪ್ರಮೋಟ್ ಮಾಡಕ್ಕೆ ಬಿದ್ದಂತ ಪಾಡಿದೆಯಲ್ಲ ನೋಡಿ. ಆ ಧರ್ಮಸ್ಥಳದ ಶಾಪ, ಆ ಧರ್ಮಸ್ಥಳದ
ಆ ಸತ್ತೋರ ಶಾಪ ರಿಪಬ್ಲಿಕ್ ಟಿವಿ ಚಾನೆಲ್ಗೆ ದೊಡ್ಡ ಲತ್ತೆಯಾಗಿ ಬಿದ್ದಿದೆ. ಬಿಲೀವ್ ಇಟ್ ಆರ್ ನಾಟ್, ಅವರ TRP ಒಂದೇ ಅಂತಲ್ಲ, ಅವರ ಚಾನೆಲ್ ಸ್ಥಿತಿ ನೋಡಿದ್ರೆ ಅಯ್ಯೋ ಇದಾ ಅರ್ನಬ್ ಗೋಸ್ವಾಮಿಯ ಅಷ್ಟು ದೊಡ್ಡ ಚಾನಲ್ ಒಳಗಡೆ ಹೋದರಿ, ಒಳಗಡೆ ನಾನು ಕಣ್ಣಾರ ನೋಡಿದ್ದು ಅಷ್ಟು ದೊಡ್ಡ ಸೆಟಪ್ ಅಲ್ಲಿ ಎಲ್ಲಾ ಹುಡುಗರು 20 ಜನ ಇಲ್ಲ. ಒಬ್ಬ ಯೂಟ್ಯೂಬರ್ ಕಡಿಮೆ ಅಂದ್ರೆ ಒಂದು 7-8 ಜನ ಇಟ್ಕೊಂಡಿರ್ತಾನೆ. ಒಬ್ಬ ಯೂಟ್ಯೂಬರ್ ಚಾನಲ್ 7-8 ಜನ ಇಟ್ಕೊಂಡಿರ್ತಾನೆ, ರಿಪೋರ್ಟಿಂಗು ಎಡಿಟಿಂಗು ಅದು ಇದು ಅಂತ. ಅಷ್ಟು ದೊಡ್ಡ ನ್ಯಾಷನಲ್ ಚಾನಲ್ ಅಲ್ಲಿ ನಾನ್ ಕಣ್ಣಾರ ನೋಡಿದ್ದು ಎಲ್ಲ ಖಾಲಿ 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 ಖಾಲಿ. ಧರ್ಮಸ್ಥಳದಲ್ಲಿ ಸತ್ತಂತವರ ಶಾಪ ಹೆಂಗ್ ತಟ್ಟಿದೆ ಕೆಲವರಿಗೆ ಅಂತಂದ್ರೆ, ಅದೇ ಚಾನೆಲ್ ಅಲ್ಲಿ ಕೂತ್ಕೊಂಡು ಏನೋ ದಣಿಗಳನ್ನ ಕೊಲೆಗಾರರನ್ನ ಡಿಫೆಂಡ್ ಧರ್ಮವನ್ನ, ಯಾವ ಧರ್ಮ ರೀ? ಮಾನವೀಯತೆ ಧರ್ಮ ಬಿಟ್ರೆ ಮೊದಲು ಯಾವ ಧರ್ಮ? ಮೊದಲು ಮಾನವೀಯತೆ, ಮಾನವರಾಗಬೇಕು ನಾವೆಲ್ಲ. ಒಬ್ಬನಿಗೆ ನನಗೆ ನೋವಾದ್ರೆ ನೋವಾಗುತ್ತೆ, ಇನ್ನೊಬ್ರಿಗೆ ನೋವಾದ್ರೆ ನೋವಾಗುತ್ತೆ. ಆಮೇಲೆ ಇವರೆಲ್ಲ ಮಾಡಿದ್ದು ಏನಕ್ಕೋಸ್ಕರ ಅನ್ಕೊಂಡಿದ್ದೀರಾ? ಯಾವುದೋ ಒಂದು ತೆವಳಿನ ವಿಚಾರಕ್ಕೋಸ್ಕರ ಇವರೆಲ್ಲ ಅಲ್ಲಿ ಸತ್ತೋರು ಯಾರು ಇವ್ರು ಹೆಣ್ಮಕ್ಳು ಆಗಿರ್ಲಿಲ್ಲ. ಆ ರಿಪಬ್ಲಿಕ್ ಟಿವಿ ಏನೋ ಕೊಲೆಗಾರರ ಪರವಾಗಿ, ದಣಿಗಳ ಪರವಾಗಿ ನಿಂತ್ಕೊಂಡಿದ್ದೆ, ಲತ್ತೆ ಹೊಡೆದಿದೆ ರೀ. ರಿಪಬ್ಲಿಕ್ ಟಿವಿಗೆ ದೊಡ್ಡ ಲತ್ತೆ ಹೊಡೆದಿದೆ. ಅಷ್ಟು ದೊಡ್ಡ ಸೆಟಪ್ ಅಲ್ಲಿ ಹುಡುಗರು 20 ಜನ ಇಲ್ಲ, TRP ನೆಲ ಕಚ್ಚಿದೆ. ಅಲ್ಲಿ ಕಾರ್ಯಕ್ರಮ ಮಾಡೋರ ಮುಖದಲ್ಲಿ ಯಾವುದೇ ಕಳೆ ಇಲ್ಲ. ಈ ಮಟ್ಟಕ್ಕೆ ಅರ್ನಬ್ ಗೋಸ್ವಾಮಿಯ ಒಂದು ಸಮಯದಲ್ಲಿ ಅರ್ನಬ್ ಗೋಸ್ವಾಮಿ ಟೈಮ್ಸ್ ನೋವಲ್ಲಿ ಒಬ್ಬ ನಿರೂಪನಾಗಿ ಕೆಲಸ ಮಾಡ್ತಾ ಇದ್ದ. ಇವತ್ತು 3-4 ಸಾವಿರ ಕೋಟಿ ಬೆಲೆ ಬಾಳುವಂತ ನ್ಯೂಸ್ ಚಾನೆಲ್ ಸೆಟಪ್ ಮಾಡಿದ್ದಾನೆ ಅಂತಂದ್ರೆ, ಬಡ ರಿಪೋರ್ಟರ್ ಅಂತ ಹೇಳ್ತಾ ಇದ್ದಂತ ಒಂದು ಸಮಯ ಆಗಿದ್ರೆ, ಇವತ್ತು ಚಾನೆಲ್ ಓನರ್ಗಳ ಬಗ್ಗೆ ಮಾತಾಡುವಂತ ಸಮಯ. ಅದೇ ಚಾನೆಲ್ ಅಲ್ಲಿ ಕೂತ್ಕೊಂಡು ಅದೇ ಆ ಧರ್ಮಸ್ಥಳದ ವಿರುದ್ಧವಾಗಿ ಯಾವ ಚಾನೆಲ್ ಅಪಪ್ರಚಾರ ಮಾಡಕ್ ಕೂತ್ಕೊಂತೋ ಆ ಚಾನಲ್ ಇವತ್ತು ಒಂದಲ್ಲ ಒಂದು ದಿವಸ ಬೀದಿಗೆ ಬರುತ್ತೆ. ಯಾಕೆ ಬೀದಿಗೆ ಬರುತ್ತೆ, ಬಾಕಲು ಆಗುತ್ತೆ ಅಂತ ನಾನೇನು ಅವ್ರಿಗೆ ಕೇಳನ್ನ ಬಯಸ್ತಾ ಇಲ್ಲ. ಬಟ್ ಅವ್ರ TRP ಯಾಕೆ ಬಿದ್ದೋಗಿದೆ, ಅವರ ಚಾನಲ್ ಅಲ್ಲಿ ಜನ ಯಾಕೆ ಕೆಲಸ ಕಡಿಮೆ ಆಗ್ತಾ ಇದೆ? ಕಾರಣ ಇಷ್ಟೇ, ಜನ ರಿಪಬ್ಲಿಕ್ ಟಿವಿಯನ್ನ ನೋಡ್ತಾ ಇಲ್ಲ. ಏನೋ ಇವರು ಮಹಾಭಾರತ ರಾಮಾಯಣ ಅಂತೇಳಿ ಹೆಸರುಗಳಿಟ್ಕೊಂಡು ಓಡಿಸ್ಬೋದಷ್ಟೇ. ಆಡುವ ಮಾತಲ್ಲಿ ಕೊಡುವಂತ ನ್ಯೂಸ್ ಅಲ್ಲಿ ಸತ್ಯ ಇಲ್ಲ, ಬರೀ ಸುಳ್ಳೆ ತುಂಬಿದೆ, ಬರೀ ಕುಯುಕ್ತಿ ತುಂಬಿದೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ರಿಪಬ್ಲಿಕ್ ಟಿವಿಗೆ ಬಂದಿರುವಂತ ಗತಿ ಕರ್ನಾಟಕದ ಬೇರೆ ಚಾನೆಲ್ಗಳು ಎಷ್ಟೇ ಮಾಡಬೇಕು. ಒನ್ ಸೈಡ್ ಸ್ಟೋರಿ, ದುಡ್ಡುಗೋಸ್ಕರ ಸ್ಟೋರಿ, ಆಮೇಲೆ ಅವ್ರು ಯಾವನೋ ಎಂಜಿಲ್ ಕಾಸು ಹಾಕ್ತಾನೆ, ಎಂಜಿಲ್ ಬ್ರೀಫ್ ಕೇಸ್ ಕೊಡ್ತಾನೆ, ನಿಮ್ಮ ಚಾನೆಲ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಅವನು ಬೂಟು ನಕ್ಕೊಂಡು ನೀವು ನ್ಯೂಸ್ಗಳನ್ನ ತೋರಿಸಿದ್ರೆ ಖಂಡಿತವಾಗಿ ಕರ್ನಾಟಕದ ಜನ ನಿಮ್ಮನ್ನ ಎಲ್ಲಿ ಮಡಗಬೇಕು ಅಂತ ಆಲ್ರೆಡಿ ಆಸ್ ಸೀನ್. ನಾನು ಹೇಳ್ತೀನಲ್ಲ, ನನ್ನ ಕಣ್ಣು ಮುಂದೆ 2026ಗೆ ಸುಮಾರು ಚಾನಲ್ ಬಾಕಲ್ ಹಾಕೋ ಅಂತ ಎಲ್ಲ ಇರ್ಬೋದು. ದುಡ್ಡು ಮಾಡಿರ್ತಾರೆ, ಏನೋ ಚಾನಲ್ ಜನ ನೋಡಿಲ್ಲ ಅಂತಂದ್ರು ಅವ್ರು ಮಾಡಿರೋ ಸಂಪಾದನೆ ಉಳಿಸ್ಕೋಸ್ಕರ ಆದ್ರೂ ಅವುಗಳನ್ನ ಓಡಿಸ್ಕೊಂಡಿರ್ತಾರೆ. ಎಷ್ಟು ದಿನ ಅಂತ ಜೇಬಿಂದ ದುಡ್ಡು ಹಾಕಕ್ ಸಾಧ್ಯ? ಎಷ್ಟು ದಿನ ಅಂತ ದಣಿಗಳು ಕೊಲೆಗಾರರು ದುಡ್ಡು ಕೊಡ್ತಾರೆ ಇವ್ರುಗಳಿಗೆ ಚಾನಲ್? 1 ತಿಂಗಳು 2 ತಿಂಗಳು. ಅದೇ ಹೇಳ್ತಾರಲ್ಲ, ಅರಿಶಿಣದ ಕೂಳ್ಗೋಗಿ ವರ್ಷದ ಕೂಳು ಕಳ್ಕೊಂಡ್ರಂತೆ. ನಮ್ಮನೇಲಿ ಹೇಳ್ತಾರೆ, ನಮ್ಮ ದೊಡ್ಡವರು ಹೇಳ್ತಾ ಇದ್ರು, ಯಾವ್ದೋ ಮದುವೆ ಊಟಕ್ಕೆ ಹೋಗಿ ನಿಜವಾಗ್ಲೂ ಪ್ರತಿದಿನ ಊಟ ಕೊಡೋ ಅಂತ ಕೆಲಸವನ್ನ ಕಳ್ಕೊಂಡ್ರು ಅನ್ನೋದಕ್ಕೆ ಈ ರಿಪಬ್ಲಿಕ್ ಟಿವಿ ಅಂಡ್ ಕಿರಿಕೀರ್ತಿ ಆರ್ ದ ಬೆಸ್ಟ್ ಎಕ್ಸಾಂಪಲ್. ನಾನು ಹೇಳ್ತೀನಲ್ಲ, ಆ ಕಿರಿಕೀರ್ತಿ ಯಾವ ಮಟ್ಟಕ್ಕೆ ಧರ್ಮಸ್ಥಳದ ವಿಚಾರದಲ್ಲಿ ಡಿಫೆಂಡ್ ಮಾಡ್ಕೊಂಡ ಅಂತಂದ್ರೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೊಂದ ಆತ್ಮಗಳು, ನೊಂದ ಜೀವಗಳ ಶಾಪ ಇವ್ರುಗಳಿಗೆ ತಟ್ಟಿದೆ ರೀ. ಧರ್ಮಸ್ಥಳದ ವಿಚಾರದಲ್ಲಿ ಕಿರಿಕೀರ್ತಿಗೆ ತಟ್ಟಿದೆ ಅಂತಂದ್ರೆ, ರಿಪಬ್ಲಿಕ್ ಟಿವಿಗೆ ತಟ್ಟಿದೆ ಅಂತಂದ್ರೆ, ಧರ್ಮಸ್ಥಳದ ಖಾಲಿ ಡಬ್ಬ ಅಂತ ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ದೂರುಗಳನ್ನ ದಾಖಲಿಸಿ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡಿದಾರಲ್ಲ, ನೀವು SIT ಅವರು ಬೀದಿಗೆ ಬರ್ತಿರಲ್ಲ ಒಂದೇ ಒಂದು ದಿವಸ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ DK ಶಿವಕುಮಾರ್ ಇದಕ್ಕೆಲ್ಲ ಕುಯುಕ್ತಿ ಮಾಡಿರೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ವಿ ನೋ ಇಟ್ ಈಸ್ ನಾಟ್ ಹೋಮ್ ಮಿನಿಸ್ಟರ್ ಆ ತರ ಎಲ್ಲ ದಾಟಿ ಕೆಲಸ ಮಾಡಲ್ಲ. ಈ ಎಲ್ಲಾ ಕುಯುಕ್ತಿನೂ ಕೂಡ ಈ ಒಂದು ಧರ್ಮಸ್ಥಳದ ಕೇಸು ಹಳ್ಳ ಹಿಡಿಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ ಈ ಹಳ್ಳ ಹಿಡಿಸೋದ್ರಲ್ಲಿ ಮೂಲ ವ್ಯಕ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ಒಪ್ಕೊಂತನೋ ಬಿಡ್ತಾನೋ ಒಂದಂತೂ ನಿಜ, ಇವತ್ತು ಜನರಿಗೆ ಧರ್ಮಸ್ಥಳದ ವಿಚಾರದಲ್ಲಿ ತನ್ನದೇ ಆದಂತ
ಏನೋ ಐ ಥಿಂಕ್ ಸುಳ್ಳನ್ನ ತೋರ್ಸಕ್ಕೆ ಹೋದಂತ ರಿಪಬ್ಲಿಕ್ ಟಿವಿ ಇವತ್ತು ಜನ ನೋಡಲಾಗದಂತ ಪರಿಸ್ಥಿತಿಗೆ ಬಂದು ನಿಂತಿದೆ. ರಿಪಬ್ಲಿಕ್ ಟಿವಿನಲ್ಲಿ ದಣಿಗಳ ಪರವಾಗಿ ಕೊಲೆಗಾರರ ಪರವಾಗಿ ಡಿಫೆಂಡ್ ಮಾಡ್ಕೊಂಡಂತ ಈ ಕಿರಿಕೀರ್ತಿ ಈಗ ಚಾನಲ್ ಮಾಡ್ತೀವಿ ಅಂತ ಯಾರ ಹತ್ರ ದುಡ್ಡಿಸ್ಕೊಂಡು ಬಡ್ಡಿ ಕಾಸು ಕೊಟ್ಟಿಲ್ಲ, ಗಂಟು ಕೊಟ್ಟಿಲ್ಲ, ಅದ್ಯಾವುದೋ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ ಮಾಡಿಸ್ಬಿಟ್ಟವನಂತೆ. ಹಂಗಾಗಿ ಅಕೌಂಟ್ ಫ್ರೀಸ್ ಆಗ್ಬಿಟ್ಟಿದೆ ಅಂತೆ. ಸತ್ಯ ಹೇಳೋ ಮಾರಾಯ, ಸಾಲ ನಾವು ಮಾಡಿದ್ದೀವಿ ಕಿರಿಕೀರ್ತಿ, ನೀನು ಒಬ್ಬನೇ ಅಲ್ಲ. ಟಾಟಾ ನಗರದಲ್ಲಿ ಇರ್ಬೇಕಾದ್ರೆ ಆ ಕಿರಾಣಿ ಅಂಗಡಿಯವನು ಹೇಳ್ತಾ ಇದ್ದ, ಕಿರಿಕೀರ್ತಿ ಒಂದು 5,000 ರೂಪಾಯಿ, ಯಾರೋ ಮುಸ್ಲಿಮು, ಯಾವ ಮುಸ್ಲಿಂ ಅವ್ರನ್ನ ನೀನ್ ಬೈತೀಯೋ ಆ ಮುಸ್ಲಿಮ್ದು ಅಂಗಡಿ ಇತ್ತಲ್ಲ ಟಾಟಾ ನಗರದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ಟಾಟಾ ನಗರ, ಆ ಟಾಟಾ ನಗರದಲ್ಲಿ ಆ ಮುಸ್ಲಿಂ ಕಿರಾಣಿ ಅಂಗಡಿಯವನಿಗೂ ಕೂಡ 6,000. ಅವನು ಹೇಳ್ದ, ಸರ್ ನಮ್ ಕಿರಿಕೀರ್ತಿ ಹೋಗ್ಲಿ ಬಿಡಿ ಸರ್ ಅಂತ ಹೇಳ್ದ. ನೋಡೋ ಕಿರಿಕೀರ್ತಿ, ಜೀವನ ಮಾಡೋದು ತುಂಬಾ ಇಂಪಾರ್ಟೆಂಟು. ನೈತಿಕವಾಗಿ ಒಂದು ಮಟ್ಟದಲ್ಲಿ ನೈತಿಕವಾಗಿ ಜೀವನ ಮಾಡೋದು ಒಂದು ಇಂಪಾರ್ಟೆಂಟು. ನೀವು ಯಾವ ದಣಿಯನ್ನ, ಯಾವ ಕೊಲೆಗಾರರನ್ನ ನೀವು ಸಪೋರ್ಟ್ ಮಾಡಿಕೊಂಡು ಯಾವ ಟಿವಿನಲ್ಲಿ ಕೂತ್ಕೊಂಡ್ರ ಆ ಟಿವಿ, ರಿಪಬ್ಲಿಕ್ ಟಿವಿ ಎಕ್ಕುಟ್ಟು ಹೋಗಿದೆ. ಅಲ್ಲಿ ಜನ ಇಲ್ಲ. ಅಲ್ಲಿ ಮಾಡ್ತಾ ಇರುವಂತ ಎಂಪ್ಲಾಯಿಗಳ ಗಣಸಂಖ್ಯೆ ಗಣನೀಯವಾಗಿ ಕುಸಿತಾ ಇದೆ. ಅಲ್ಲಿ ಮುಂಚೆ ಒಂದು 200 ಜನ ಮಾಡ್ತಾ ಇದ್ರು ಅಂತೆ, ಹುಡುಕಿದ್ರು 20 ಜನ ಇಲ್ಲ. ಅಷ್ಟು ದೊಡ್ಡ ಸೆಟಪ್ ಅಲ್ಲಿ ಈಚೆ ಕಡೆ ಒಂದು 20-25 ಗಾಡಿ ಬಿದ್ದಿದ್ವು. ಯಾವ ಗಾಡಿನೂ ಕೂಡ ವಾಶ್ ಮಾಡಿಲ್ಲ. ಅಲ್ಲಿ ಹೋದ್ರೆ ರಿಪಬ್ಲಿಕ್ ಟಿವಿ ಅನ್ಸುತ್ತೆ ಇವತ್ತಲ್ಲ ನಾಳೆ ಇವರು ಏನೋ ಕಂತೆ ಬಂತೆ ಸುತ್ಕೊಂಡು ಹೋಯ್ತಾರೆ ಅಂತ. ಇರ್ಬೋದು, ದುಡ್ಡು ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಯಾವ ಅಡ್ವರ್ಟೈಸ್ಮೆಂಟ್ ಬಂದಿಲ್ಲ ಅಂದ್ರು, ಯಾವ ಚಾನಲ್ ಯಾರು ಜನ ನೋಡಿಲ್ಲ ಅಂದ್ರೂ ಕೂಡ ಚಾನಲ್ ಓಡಿಸ್ಬೋದು. ಬಟ್ ಒಂದಂತೂ ನಿಜ, ಎಷ್ಟು ದಿನ ಕೈಯಿಂದ ಕಾಸಾಕಿ ಚಾನಲ್ ಓಡ್ಸಕ್ಕಾಗತ್ತೆ? ಕಾಯೋಣ. ಒಂದಂತೂ ನಿಜ, ಧರ್ಮಸ್ಥಳದ ವಿಚಾರದಲ್ಲಿ ಯಾರ್ಯಾರು ಅನ್ಯಾಯ ಮಾಡಿದ್ರೋ, ಯಾರ್ಯಾರು ಅನ್ಯಾಯದ ಪರ ನಿಂತ್ಕೊಂಡ್ರೋ, ಒಬ್ಬೊಬ್ಬರೇ ಬಾಗ್ಲಾಕಂತವ್ರೆ, ಒಬ್ಬೊಬ್ಬರೇ ಬೀದಿಗೆ ಬತ್ತಾವ್ರೆ, ಒಬ್ಬೊಬ್ಬರೇ ಬಂಗ ಹೇಳ್ತಾ ಇದ್ದಾರೆ. ಅದರ ಮೊದಲ ಎಪಿಸೋಡ್ ರಿಪಬ್ಲಿಕ್ ಟಿವಿಯ ಕುಸಿತ, TRP ಕುಸಿತ, ರಿಪಬ್ಲಿಕ್ ಟಿವಿಯನ್ನ ಜನ ತಿರಸ್ಕಾರ ಮಾಡಿದಾರಲ್ಲ, ಇದೇ ಜನಗಳ ತೀರ್ಪು ರೀ. ನೀವು ನ್ಯಾಯಾಲಯದಲ್ಲಿ ಮೋಸ ಮಾಡಬಹುದು, ಪೊಲೀಸರು ಇಟ್ಕೊಂಡು ಮೋಸ ಮಾಡಬಹುದು, ತನಿಖೆ ಹೆಸರಲ್ಲಿ ಮೋಸ ಮಾಡಬಹುದು, ಸುಳ್ಳು ಕೇಸ್ ಹಾಕ್ಬೋದು. ಆದರೆ ಮೇಲೊಂದು ನ್ಯಾಯಾಲಯ ಇದೆ, ಅಲ್ಲೊಬ್ಬ ಜಡ್ಜ್ ಇದ್ದಾರೆ, ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ನೀವು ಮಾಡಿದಂತ ಅನ್ಯಾಯ ಇವತ್ತು ರಿಪಬ್ಲಿಕ್ ಟಿವಿ ಬಾಗ್ಲಾಕ ಮಟ್ಟಕ್ಕೆ ಬಂದಿದೆ. ಆ ರಿಪಬ್ಲಿಕ್ ಟಿವಿಲಿ ಕೂತ್ಕೊಂಡು ಕೊಲೆಗಾರರನ್ನ ಮತ್ತೆ ದಣಿಗಳನ್ನ ಡಿಫೆಂಡ್ ಮಾಡ್ಕೊಂಡಂತ ಇದೇ ಕಿರಿಕೀರ್ತಿ ಇವತ್ತು ಬಂಗ ಹೇಳ್ತಾ ಇದ್ದಾನೆ. ಕಿರಿಕೀರ್ತಿ, ದಿಸ್ ಇಸ್ ಎ ಸ್ಟಾರ್ಟ್. ಆ ಧರ್ಮಸ್ಥಳದ ಶಾಪ ನಿನಗೆ ತಟ್ಟಿದೆ ಕಣೋ, ಅಲ್ಲಿ ಸತ್ತಿರೋರ ಶಾಪ ತಟ್ಟಿದೆ ನಿನಗೆ. ಅದಕ್ಕೋಸ್ಕರನೇ ಈ ತರ ಬಂಗ ಹೇಳ್ತಾ ಇರೋದು. ನಾನು ಹೇಳ್ತೀನಲ್ಲ, ನೀನ್ ಕಾನೂನಿಂದ ತಪ್ಪಿಸ್ಕೊಬಹುದು, ನೀನು ಸುಳ್ಳು ಹೇಳ್ಕೊಂಡು ಕಾಗೆ ಹಾರಿಸ್ಬೋದು. ಒಂದಂತೂ ನಿಜ, ಸತ್ಯ ಸತ್ಯನೇ ಅಲ್ವಾ? ನೀನು ಯಾವ ದೊಡ್ಡ ಬಿಸ್ನೆಸ್ ಮಾಡ್ತೀಯ ಗುರು? ಸ್ಪೀಡ್ ನ್ಯೂಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನಗೂ ಚೆನ್ನಾಗಿ ಗೊತ್ತಿದೆ. ಬಿಗ್ ಬಾಸ್ ಅಲ್ಲಿ ಮಾಜಿ ಕಂಟೆಸ್ಟೆಂಟು. ಇನ್ಮೇಲಾದ್ರೂ ಸತ್ಯ ಹೇಳು, ಯಾರ್ದೋ ಶಾಪ ನೀನ್ ಯಾಕೋ ತಗೊಂತೀಯ ಕಣೋ? ಅವನು ಯಾವನೋ ಕೊಲೆ ಮಾಡಿದ್ರೆ ಅವ್ನು ಜೈಲ್ಗೆ ಹೋಗ್ತಾನೆ, ಅಥವಾ ಅವನಿಗೆ ಭಗವಂತ ಶಿಕ್ಷೆ ಕೊಡ್ತಾನೆ. ನೀನ್ ಯಾರು ಕಣೋ? ಇದೇ ರಿಪಬ್ಲಿಕ್ ಟಿವಿಲಿ ಕೂತ್ಕೊಂಡು ಸ್ಮಿತಾ ರಂಗನಾಥ್, ಆ ಚೀಫ್ ಎಡಿಟರ್ ಶೋಭಾ, ಆ ರಿಪಬ್ಲಿಕ್ ಟಿವಿನ ಏನ್ ಗತಿ ಮಾಡಿಟ್ಟಿದ್ರು? ಆ ಧರ್ಮಸ್ಥಳದ ದಣಿಗಳನ್ನ, ಕೊಲೆಗಾರರನ್ನ ಡಿಫೆಂಡ್ ಮಾಡ್ಕೊಳಕ್ ಹೋಗಿ ನೋಡಿ ಅವ್ರ ಶಾಪ ಹೆಂಗ್ ತಟ್ಟಿದೆ. ಆ ರಿಪಬ್ಲಿಕ್ ಟಿವಿ ಹೆಂಗ್ ತಟ್ಟಿದೆ ಅಂತಂದ್ರೆ, ಖಂಡಿತವಾಗಿ ₹1 ಆಮದಾನಿ ಅಂತೂ ಬರ್ತಾ ಇಲ್ಲ. ಇವ್ರಿಗೇನಾದ್ರೂ ಯಾರಾದ್ರೂ ದಣಿಗಳು ಕಾಸುಗಳು ಕೊಟ್ಟಿದ್ರೆ ಏನಾದ್ರು ಓಡಿಸ್ತಾ ಇರ್ಬೋದನ್ನ ನನಗಂತೂ ಗೊತ್ತಿಲ್ಲ. ರಿಪಬ್ಲಿಕ್ ಟಿವಿ ನೆಲ ಕಚ್ಚಿದೆ. ರಿಪಬ್ಲಿಕ್ ಟಿವಿಲಿ ಕೂತ್ಕೊಂಡು ಧರ್ಮಸ್ಥಳದ ಕೊಲೆಗಾರರನ್ನ, ಧರ್ಮಸ್ಥಳದ ದಣಿಗಳನ್ನ ಡಿಫೆಂಡ್ ಮಾಡ್ಕೊಂಡಂತ ಕಿರಿಕೀರ್ತಿಯ ಬಂಗ ಇದ್ದೋಗಿದ್ದಾನೆ. ಸಾಲ ನಾವು ಮಾಡ್ಕೊಂಡಿದ್ದೀವಿ, ನಾವು ಸಾಲ ಇಲ್ದಿರ ಬದುಕ್ ಬಂದಿಲ್ಲ ಕಿರಿಕೀರ್ತಿ. ಬಟ್ ಆ ಸಾಲದಲ್ಲಿ ಒಂದು ನೈತಿಕತೆ ಇದೆ, ಆ ಸಾಲದಲ್ಲಿ ಒಂದು ಜವಾಬ್ದಾರಿ ಇದೆ, ಆ ಸಾಲದಲ್ಲಿ ಇರೋದ್ರಲ್ಲಿ ಒಂದು ಸತ್ಯ ಇದೆ. ನಾವುಗಳು ಕೂಡ ಸಾಲ ಮಾಡ್ಕೊಂಡೇ ಬೆಳ್ಕೊಂಡ್ ಬಂದವರು. ಬಟ್ ಆದರೆ ಯಾವನ್ನೋ ನಾವು ವಕಾಲ ತಕಕ್ ಹೋಗಿ ನಾವುಗಳು ಸುಳ್ಳು ಹೇಳಿ, ನಾವು 7 ಕೋಟಿ ಜನ ಇಂಪಾರ್ಟೆಂಟು, ನ್ಯಾಯ ಇಂಪಾರ್ಟೆಂಟು, ಈ ಜನ ಸಾಗರ ಇಂಪಾರ್ಟೆಂಟು, ಈ ಕನ್ನಡಿಗರು ಇಂಪಾರ್ಟೆಂಟು. ಎಷ್ಟು ದಿನ ಕೊಡ್ತಾನ ಆ ದಣಿ ಕಾಸು? ಎಷ್ಟು ದಿನ ಕೊಲೆಗಾರನ ಕಾಸು ಕೊಡ್ತಾನೆ? ಜಾಸ್ತಿ ದಿನ ನಡೆಯಲ್ಲ ಇವೆಲ್ಲ. ಯಾವತ್ತೇ ಆಗಿರ್ಲಿ ಹೇಳ್ತೀನಲ್ಲ, ಕತ್ಲಾದ್ಮೇಲೆ ಬೆಳಕು ಬರಲೇಬೇಕು, ರಾತ್ರಿ ಆದ್ಮೇಲೆ ಬೆಳಕು ಬರಲೇಬೇಕು. ಸತ್ಯ ಹೇಳ್ದಲ್ಲ, ಅಟ್ ದ ಎಂಡ್ ಆಫ್ ದ ಟನಲ್ ದೇರ್ ಇಸ್ ಆಲ್ವೇಸ್ ಎ ರೇ ಆಫ್ ಹೋಪ್ ಅಂತ. ಬೆಳಕಿರ್ಲೇಬೇಕು. ನಾವು ಒಂದು ಟನಲ್ನ ಕೊನೆಯಲ್ಲಿ ಒಂದು ಬೆಳಕು ಕಾಣಿಸ್ಲೇಬೇಕು. ಆ ಬೆಳಕೋಸ್ಕರ ನಾವೆಲ್ಲ ಕಾಯ್ತೀವಿ. ಆಮೇಲೆ ಒಂದಂತೂ ನಿಜ ಹೇಳ್ತೀನಲ್ಲ,
ನೀವುಗಳು ಸೇರ್ಕೊಂಡು ಮಾಡಿದಂಥ ಗುಂಪುಗಾರಿಕೆ, ನೀವು ಬರೀ ನಿಮ್ಮ ಐಡಿಯಾಲಜಿನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೋಸ್ಕರ 3 ಪಕ್ಷಗಳು ಕೂಡ ಈ ಧರ್ಮಸ್ಥಳದ ಕೊಲೆಗಾರ ಧಣಿ ಅವನ ಜೊತೆ ಇರೋ ಗ್ಯಾಂಗ್ಗಳ ಜೊತೆ ನೀವುಗಳು ಸೇರ್ಕೊಂಡ್ರಿ. ಕುಮಾರಸ್ವಾಮಿ ಪಾದಯಾತ್ರೆ ಮಾಡ್ದ ಕೊಲೆಗಾರರ ಪರವಾಗಿ. 3 ಪಕ್ಷಗಳು ಈ ಕೊಲೆಗಾರರ ಪರವಾಗಿ ನಿಂತ್ಕೊಂಡ್ರು. ಆದ್ರೂ ಸತ್ಯ ಅನ್ನೋದು ಎಷ್ಟು ಪವರ್ಫುಲ್ ಅನ್ನೋದಂದ್ರೆ ನಿಮ್ಮಗಳಿಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸ್ತಾ ಇದೆ. ಯಾವ ಕೊಲೆಗಾರರ ಪರವಾಗಿ, ಯಾವ ದಣಿಗಳ ಪರವಾಗಿ 3 ಪಕ್ಷಗಳು ನಿಂತ್ಕೊಂಡು ನಿಮ್ಮ ಗತಿ 2028ಕ್ಕೆ ಜನ ತೋರಿಸ್ತಾರೆ. ದಿಸ್ ಇಸ್ ಜಸ್ಟ್ ಎ ಸ್ಟಾರ್ಟ್. ರಿಪಬ್ಲಿಕ್ ಟಿವಿಯ ಫಾಲೋ ಈ ಒಂದು ಧರ್ಮಸ್ಥಳದಲ್ಲಿ ಈ ಒಂದು ಕಿರಿಕೀರ್ತಿಯ ಕಿರಿಕೀರ್ತಿಯ ಪರಿಸ್ಥಿತಿ ಇದೆಯಲ್ಲ, ಇದು ಧರ್ಮಸ್ಥಳದ ವಿಚಾರದಲ್ಲಿ ಯಾರ್ಯಾರು ವಿರೋಧ ಮಾಡಿ ಅನ್ಯಾಯ ಮಾಡಿದ್ರಲ್ಲ, ನಿಮಗೆ ಹೇಳನಲ್ಲ, ಪೊಲೀಸರು ಅಡ್ರೆಸ್ ಮರ್ತೋಗ್ಬೋದು, ಕೋರ್ಟ್ ಅಡ್ರೆಸ್ ಮರ್ತೋಗ್ಬೋದು, ಕೊನೆ ಪಕ್ಷ ನಾನೂ ಮರ್ತೋಗ್ಬೋದು. ನಾನೇನು ದೊಡ್ಡವನೇನಲ್ಲ, ಈ ಪ್ರಕೃತಿಯ ಕ್ರಿಯೇಷನ್ ನಾನು ಕೂಡ ನಿಮ್ಮಲ್ಲಿ ಒಂದು ಭಾಗ. ಬಟ್ ಒಂದಂತೂ ನಿಜ, ಕರ್ಮ ಅನ್ನೋದು ನೀವು ಮಾಡಿರೋ ಸುಳ್ಳು, ನೀವು ಮಾಡಿರೋ ದ್ರೋಹ ಈ ನಾಡಿಗೆ, ಈ 7 ಕೋಟಿ ಜನರಿಗೆ, ಆ ಸತ್ತಿರೋ ಆತ್ಮಗಳಿಗೆ ಖಂಡಿತ ಅದು ಮರೆಯಲ್ಲ. ಕರ್ಮ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಇವತ್ತು ರಿಪಬ್ಲಿಕ್ ಟಿವಿಗೆ ಕರ್ಮ ಹೋಗಿದೆ, ಬರೀ ಸುಳ್ಳನ್ನ ಹೇಳಿ ಧರ್ಮಸ್ಥಳದ ವಿಚಾರದಲ್ಲಿ. ಈ ರಿಪಬ್ಲಿಕ್ ಟಿವಿಯ ಬೆಳವಣಿಗೆ ಕುಸಿದು ಹೋಗಿದೆ. ರಿಪಬ್ಲಿಕ್ ಟಿವಿ ಖಾಲಿ ಹೊಡಿತಾ ಇದೆ. ರಿಪಬ್ಲಿಕ್ ಟಿವಿನ ಜನ ತಿರಸ್ಕಾರ ಮಾಡಿದ್ದಾರೆ. ರಿಪಬ್ಲಿಕ್ ಟಿವಿನ ನೋಡೋರಿಲ್ಲ ಅಂತಂದ್ರೆ ಅದು ಧರ್ಮಸ್ಥಳದ ನೊಂದವರು ಪ್ರೊಟೆಸ್ಟ್ ಮಾಡಿದ್ರು 16ನೇ ತಾರೀಕು. ಕೊಂದವರು ಯಾರು ಅಂತ, ಆ ಕೊಂದವರ ಪರವಾಗಿ ನಿಂತ್ಕೊಂಡಂತ ರಿಪಬ್ಲಿಕ್ ಟಿವಿಗೆ ಆ ನೊಂದವರ ಶಾಪ, ಸತ್ತವರ ಶಾಪ ಖಂಡಿತ ತಟ್ಟಿದೆ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನೊಂದು, ಆ ರಿಪಬ್ಲಿಕ್ ಟಿವಿ ಆಗಿದ್ಮೇಲೆ ಆ ರಿಪಬ್ಲಿಕ್ ಟಿವಿಲಿ ಕೂತ್ಕೊಂಡು ಕೊಲೆಗಾರರನ್ನ, ದಣಿಗಳನ್ನ ಡಿಫೆಂಡ್ ಮಾಡ್ಕೊಂತ ಇದ್ದಂತ ಆ ಕಿರಿಕೀರ್ತಿ ಚಾನೆಲ್ ಓಪನ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಬಡ್ಡಿ ಕಟ್ಟಿಲ್ಲ, ಗಂಟೂ ಕೊಟ್ಟಿಲ್ಲ. ಅವರಿಗೆ ಸುಳ್ಳುಗಳ ಮೇಲೆ ಸುಳ್ಳುಗಳ ಈ ಒಂದು ಕಲ್ಲರ್ಗಳನ್ನ ಒಡ್ಕೊಂಡು ಆಹಾ ಆ ಕಿರಿಕೀರ್ತಿ, ಆ ನಿನ್ನ ಬಿಗ್ ಬಾಸ್ಗೆ ಹೋಗಿದ್ದು, ನಿನ್ನ ಈ ಮಾತುಗಳು, ಈ ಕಾಗೆ ಆರಿಸೋದು, ಆ ದಣಿಗಳು ಹೇಳೋ ಫೋನ್ ಮಾಡಿ ಆ ಸಾಲ ಕೊಡೋಕೆ ನಿಮ್ಮ ದಣಿಗೆ ನೀನ್ ಯಾರ ಪರವಾಗಿ ನಿಂತ್ಕೊಂತ ಇದೆ ಫೋನ್ ಮಾಡಿ ಹೇಳೋ. ಯಾಕೆ ಅವನ್ನ ಸಪೋರ್ಟ್ ಮಾಡಲ್ಲ? ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದೆ, ಹುಟ್ಟಿಸಿದ ಅಪ್ಪ ಅಮ್ಮನಿಗಿಂತ ಜೋರಾಗಿ ಸಪೋರ್ಟ್ ಮಾಡ್ತಾ ಇದ್ದೆ. ಕೇಳು, ಫೋನ್ ಮಾಡಿ ಧರ್ಮಸ್ಥಳಕ್ಕೆ, ದಣಿ ನಾನು ಒಂದಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕೊಟ್ಟಿ ಅಂತ. ಯಾರು ಕೊಡಲ್ಲ ಕಣೋ, ನಿಮ್ದೆಲ್ಲ ಕನ್ಸಷ್ಟೇ. ಯಾರೋ ನಿಮ್ಮನ್ನ ಕೈ ಹಿಡಿತಾನೆ ಅಂತ. ನಿಮಗೆ ತೆವಳು ಮಾರ್ಕೆಟ್ ಅಲ್ಲಿ ಹೆಸರು ಮಾಡಬೇಕು ಅಂತ, ಒಳ್ಳೆ ಕೆಲಸ ಮಾಡಿನೂ ಕರ್ನಾಟಕದ ಮಾರ್ಕೆಟ್ ಅಲ್ಲಿ ಹೆಸರು ಮಾಡ್ಬೋದು. ಅದಕ್ಕೆ ನಾನೇ ಉದಾಹರಣೆ. ನನ್ನ ಉಗಿದಿರ್ಬೋದು, ತೆಗೆದಿರ್ಬೋದು, ಬೈಕೊಂಡಿರ್ಬೋದು, ನನ್ನ ಬೆಳವಣಿಗೆ ಯಾರು ನಿಲ್ಸಕ್ಕಾಗಿಲ್ಲ. ಯಾಕಂತಂದ್ರೆ ನಾನು ಇರೋದ್ರಲ್ಲಿ ಸತ್ಯದ ಪರವಾಗಿ ನಿಂತ್ಕೊಂಡೆ. ಎಲ್ಲೋ ಕೆಲವೊಂದು ಟೈಮು ಏರಿಳಿತಗಳು ಆಗಿರ್ಬೋದು, ಯಾಕಂದ್ರೆ ನಾನು ಮನುಷ್ಯನೇ, ನಾನೇನು ದೊಡ್ಡ ಪರ್ಫೆಕ್ಟ್ ಅಂತ ಹೇಳಕ್ಕೋಲ್ಲ. ಬಟ್ ಒಂದಂತೂ ನಿಜ, ಧರ್ಮಸ್ಥಳದ ವಿಚಾರದಲ್ಲಿ ಅನ್ಯಾಯದ ಪರವಾಗಿ ನಿಂತ್ಕೊಂಡಂತ, ದಣಿಗಳ ಪರವಾಗಿ ನಿಂತ್ಕೊಂಡಂತ, ಮತ್ತೆ ನೊಂದವರ ವಿರುದ್ಧ ನಿಂತ್ಕೊಂಡಂತ ರಿಪಬ್ಲಿಕ್ ಟಿವಿ ಬಾಕಲಾಕೋ ಮಟ್ಟಕ್ಕೆ ಬಂದಿದೆ. ರಿಪಬ್ಲಿಕ್ ಟಿವಿಯನ್ನ ಕರ್ನಾಟಕದ ಜನ ತಿರಸ್ಕಾರ ಮಾಡಿದ್ದಾರೆ. ನೀವು ಯಾವುದೇ ಹೆಸರು ಹಾಕೊಂಡು ಓಡಿಸಿ, ಮಹಾಭಾರತ, ರಾಮಾಯಣ, ಹಂಗಾರೆ ನಮ್ಮ ಹಿಂದುತ್ವ ಇರೋದು ನೀವು ಸುಳ್ಳು ಹೇಳಿ ಮಾರ್ಕೆಟಿಂಗ್ ಮಾಡಕ ನೀವು ಇರೋದು, ನೀವು ಚಾನೆಲ್ಗಳು. ನೀವು ಯಾವ ಮಹಾಭಾರತ ಹಾಕೊಂಡ್ರು ಕೂಡ, ಯಾವ ರಾಮಾಯಣ ಅಂತ ಓಡಿಸಿದ್ರು ಕೂಡ ಜನ ನೋಡೋ ಮಟ್ಟದಲ್ಲಿಲ್ಲ. ನೀವು ನಿಮ್ಮ ಒಂದು ಯೋಗ್ಯತೆಯನ್ನ ಕರ್ನಾಟಕದಲ್ಲಿ ಮುಕ್ತಾಯ ಮಾಡ್ಕೊಂಡಿದ್ದೀರಾ. ನಿಮ್ದು ಇಟ್ ಈಸ್ ಎಲ್ಲ ದ ರಿಪಬ್ಲಿಕ್ ಟಿವಿ ಇಸ್ ಇನ್ ICU. ತರಬಹುದು. ಅರ್ನಬ್ ಗೋಸ್ವಾಮಿ ತುಂಬಾ ದೊಡ್ಡ ವ್ಯಕ್ತಿ, ಅವ್ರಿಗೆ ದುಡ್ಡಿಗೇನು ಕಡಿಮೆ ಇರಲ್ಲ. ಯಾರು ನೋಡಿಲ್ಲ ಅಂದ್ರೂ ಕೂಡ ಚಾನೆಲ್ ಓಡಿಸ್ಬೋದು, ನಡೆಸ್ಬೋದು, ಅದು ಬೇರೆ ವಿಚಾರ. ಬಟ್ ಇನ್ಮೇಲಾದ್ರೂ ಮಿಕ್ಕ ಚಾನೆಲ್ಗಳು ರಿಪಬ್ಲಿಕ್ ಟಿವಿಯಿಂದ ಪಾಠ ಕಲೀರಿ, ಸತ್ಯವನ್ನ ತೋರಿಸುವಂತ ಕೆಲಸ ಮಾಡಿ. ಸುಳ್ಳಿನ ಜೊತೆ ಮಲ್ಕೊಂಬೇಡಿ, ಸುಳ್ಳಿನ ಜೊತೆ ಮಕ್ಕಳು ಹುಟ್ಟಿಸ್ಬೇಡಿ. ಸುಳ್ಳಿನ ಮಕ್ಕಳನ್ನ ಹುಟ್ಟಿಸಿದ್ರೆ ಅದು ಸಾವಂತೂ ಖಂಡಿತ ಬರುತ್ತೆ ಅಂತ ಈ ಮೂಲಕ ಹೇಳುತ್ತಾ, ಕಿರಿಕೀರ್ತಿ ನಾನು ಕೂಡ ಸಾಲ ಮಾಡಿದ್ದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ಸಾಲ ಮಾಡಿದೆ ಆ ನೈತಿಕತೆ ಯಾವನ್ಗೋಸ್ಕರನ ಹೆಸರು ಹೇಳ್ಕೊಂಡು, ನಾನು ನಮ್ಮಪ್ಪನ ಹೆಸರು ಹೇಳಿದೆ ಹೊರ್ತು, ನಮ್ಮಪ್ಪನ ಹುಟ್ಟಿದೀನಿ ಅಂತ ಹೇಳಿದೆ ಹೊರ್ತು, ನಾನು ಬೇರೆಯವ್ರನ್ನ ಅಪ್ಪ ಅನ್ನಕ್ಕೂ ಹೋಗಿಲ್ಲ, ಅಥವಾ ಬೇರೆಯವ್ರನ್ನ ನಂಬ್ಕೊಂಡು ನನ್ನ ಜೀವನನೂ ಮಾಡಕ್ ಹೋಗಿಲ್ಲ. ಇಟ್ ಈಸ್ ದ ಮೀ ಹೂ ಡಿಸೈಡ್ಸ್ ಮೈ ಓನ್ ಫೇಟ್. ನಾನು ನನ್ನ ಹಣೆ ಬರ ಬರ್ಕೊಂತೀನಿ ಹೊರ್ತು ಇನ್ನು ಯಾವನೋ ನನ್ನ ಹಣೆ ಬರನ ಬರೆಯಕ್ಕೆ ನಾನು ಬಿಡಕ್ ಹೋಗಲ್ಲ. ನಾನು ಸ್ಲೋ ಇರ್ಬೋದು, ಬಟ್ ಸ್ಟಡಿ ಇದ್ದೀನಿ. ನಾನು ಸ್ವಲ್ಪ ಲೇಟ್ ಇರ್ಬೋದು, ಬಟ್ ಆನ್ ಟೈಮ್ ಇದ್ದೀನಿ. ಒಂದಂತೂ ನಿಜ, ನಾನು ಏನು ಸಾಧನೆ ಮಾಡಬೇಕೋ ಕರ್ನಾಟಕದಲ್ಲಿ ಸತ್ಯವಾಗಿದ್ಕೊಂಡು
7 ಕೋಟಿ ಜನರ ಜೊತೆಲಿ ಇದ್ಕೊಂಡು ಕಣ ಕಣದಲ್ಲೂ ಕನ್ನಡವನ್ನ ತುಂಬಿಕೊಂಡು ಕನ್ನಡಿಗರ ಜೊತೆ ನಿಮ್ಮ ಮನೆ ಮಗನಾಗಿ ನಾನು ಇರ್ತೀನಿ ಹೊರತು ನಾನು ಯಾವತ್ತು ಎಲ್ಲೂ ಕೂಡ ಸೇಲ್ ಆಗಿಲ್ಲ. ನಾನು ಹೇಳೋದಲ್ಲ, ರಮೇಶ್ ಜಾರಕಿಹೊಳಿ ಕೇಸಲ್ಲೇ 150 ಕೋಟಿ ಆಫರ್ ಕೊಟ್ರು, ನಾನು ಅಲ್ಲೇ ಕೈ ಬಿಟ್ಟೆ. ಬೇರೆ ಬೇರೆ ಕೇಸ್ಗಳಲ್ಲಿ ಹೋರಾಟಗಳಲ್ಲಿ ಕಾಸನ್ನು ತಂದು ಕೊಡಕ್ ಬಂದ್ರು, ನಾನು ಎಲ್ಲೂ ಕೂಡ ಅವಶ್ಯಕತೆ ಎಂದಿಲ್ಲ. ಆ ಕಾಸನ್ನ ನಾನೇ ಸಂಪಾದನೆ ಮಾಡದೆ ಹೊರತು ಯಾವನೋ ಕೊಡೋ ಬ್ರೀಫ್ ಕೇಸಿಂದ, ಯಾವನೋ ಕೊಡೋ ಬುಟ್ಟಿಯಿಂದ, ಯಾವನೋ ಕೊಡೋ ಎಂಜಲ್ ಕಾಸಿಂದ ನಾನು ಯಾವತ್ತೂ ಬೆಳೆದಿಲ್ಲ. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಒಳ್ಳೆ ಆಸ್ತಿನ ಬಿಟ್ಬಿಟ್ಟು ಹೋಗಿದ್ದಾರೆ. ಭಗವಂತ ನನಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆ ಲುಕ್ ಕೊಟ್ಟಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮಾತಾಡೋ ಮಾತು ಮನೆ ಮಾತಾಗುತ್ತೆ. ಆ ಮಾತಿಗೆ ಕೋಟಿ ಸಾವಿರಾರು ಕೋಟಿ ಕೊಟ್ಟರು ಬೆಲೆ ಇಲ್ಲ. ಇವತ್ತು ಚಾನೆಲ್ಗಳು ನೋಡ್ದಿರಾ, ಯಾವ ಚಾನೆಲ್ನ ಜನ ನೋಡಲ್ಲೋ, ಆದ್ರೆ ನನ್ನ ಮಾತನ್ನ ಕರ್ನಾಟಕದಲ್ಲಿ ಪಲ್ಸ್ ಮಾಡ್ತಾರ್ರಿ. ನಾನೊಂದು ವಿಡಿಯೋ ಮಾಡಾಕರೆ 100ಕ್ಕೂ ಹೆಚ್ಚು ಯೂಟ್ಯೂಬರ್ಸ್ ಅದನ್ನ ಕಾಪಿ ಮಾಡಿಕೊಂಡು ಜನರು ತಲುಪಿಸ್ತಾರೆ. ನಾನು ನಿಮ್ಮ ಎಲ್ಲರಿಗೂ ಋಣಿಯಾಗಿರ್ತೀನಿ. ನೆನ್ನೆ ವೀರಪ್ಪನವ್ರ ಬಗ್ಗೆ ಮಾತಾಡಿದ್ರೆ, ವೀರಪ್ಪನವ್ರ ಬಗ್ಗೆ ಮಾತಾಡಿದ್ರೆ ದೊಡ್ಡ ವೈರಲ್ ಆಗಿದೆ. ಯಾವ ಚಾನೆಲ್ ಮಾತಾಡಿಲ್ಲ ಉಪಲೋಕಾಯುಕ್ತ ವೀರಪ್ಪನವರ ಮಾತಿನ ಬಗ್ಗೆ. ಅಂದ್ರೆ ನೀವೇನಾದ್ರೂ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಜೈಲ್ಗೆ ಹೋಗ್ತೀರಾ ಅಂತ ಹೇಳೋ ವಿಚಾರವನ್ನ ನಾನು ಮಾತಾಡಿದೆ. ಯಾವ ಚಾನಲ್ ಡಿಬೇಟ್ ಮಾಡಿಲ್ಲ. ನಾನು ಎಲ್ಲೇ ಅನ್ಯಾಯ ಕಂಡ್ರು ನನಗೆ ಬೇಜಾರಾಗುತ್ತೆ, ಎಲ್ಲೇ ಯಾರಿಗೆ ಮೋಸ ಆದ್ರೂ ನನಗೆ ಬೇಜಾರಾಗುತ್ತೆ. ಹಾಗಾಗಿನೇ ಧ್ವನಿ ಮಾಡೋದು. ನನ್ನ ಧ್ವನಿ ನಿಮ್ಮ ಧ್ವನಿನೇ ಹೊರತು ಬೇರೆ ಏನೂ ಅಲ್ಲ. ನೀವು ಮಾತಾಡಬೇಕು ಅಂತ ನಿಮ್ಗೂ ಅನ್ಸುತ್ತೆ. 7 ಕೋಟಿ ಜನರಿಗೆ, ಅದು ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ಕೂಲಿ ಮಾಡೋನು, ಕಸ ಗುಡಿಸೋನು, ಡಾಕ್ಟ್ರು, ಇಂಜಿನಿಯರು, ಲಾಯರು, ರಾಜಕಾರಣಿ, ಬಿಸ್ನೆಸ್ ಮೆನ್ನು, ಚಾರ್ಟರ್ಡ್ ಅಕೌಂಟೆಂಟ್, ನಿಮ್ಗೆಲ್ಲರಿಗೂ ಅನ್ಸುತ್ತೆ. ಒಬ್ಬ ಪೇಂಟ್ರು, ಒಬ್ಬ ಕಾರ್ಪೆಂಟ್ರು, ಒಬ್ಬ ಚಪ್ಪಲಿ ಒಲಿಯೋನು, ಎಲ್ಲರಿಗೂ ಅನ್ಸುತ್ತೆ ಜಗದೀಶ್ ತರ ಮಾತಾಡಬೇಕು ಅಂತ. 100% ನೀವು ಏನ್ ಮಾತಾಡಬೇಕು ಅನಿಸ್ತಿರೋ ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ. ನನ್ನ ಪ್ರತಿಯೊಂದು ಸತ್ಯದ ಮಾತು ನಿಮ್ಮ ಮಾತೇ, ಅದು ನಿಮ್ಮನೆ ಮಾತು. ನೀವು ಹೇಳ್ಬೇಕಂತ ಮಾತನ್ನ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಹಂಗಾಗಿ ನನ್ನ ಧ್ವನಿ ನಿಮ್ಮ ಧ್ವನಿನೇ ಅಂತ ಹೇಳುತ್ತಾ, ಧರ್ಮಸ್ಥಳದ ವಿಚಾರದಲ್ಲಿ ಅನ್ಯಾಯ ಮಾಡದಂತ ರಿಪಬ್ಲಿಕ್ ಟಿವಿ ನೆಲ ಕಚ್ಚಿದೆ. ಒಂದು ಸಮಯ ವೆಯ್ಟ್ ಮಾಡೋಣ. ಯಾವ ಧರ್ಮಸ್ಥಳದ ವಿಚಾರದಲ್ಲಿ ದಣಿಗಳ ಪರವಾಗಿ, ಕೊಲೆಬಾರರ ಪರವಾಗಿ ನಿಂತ್ಕೊಂಡಿದ್ದನೋ ಆ ಕಿರಿಕೀರ್ತಿ ಇವತ್ತು, ಆ ಕಿರಿಕೀರ್ತಿಯ ಬಾಳು, ಅವನ ಕನ್ವರ್ಸೇಷನ್ ದೇವರೇ ಬಲ್ಲ. ಕಿರಿಕು ಕೀರ್ತಿ, ನೀನು, ನಿನ್ನ ಸ್ಟೈಲು, ನೀನ್ ಹೇಳೋ ಮಾತು ಅಪ್ಪಪ್ಪ ಕೇಳಕ್ಕಾಗಲ್ಲ ಕಣೋ. ಕಿವಿನಲ್ಲಿ ರಕ್ತ ಬಂದ್ಬಿಡ್ತೆ ಕಣೋ. ಆ ತರ ಸುಳ್ಳು ಹೇಳ್ತೀಯಲ್ಲೋ. ಕಾಗೆ ಆರ್ಸಂಗಿದ್ರೆ ಕಿರಿಕೀರ್ತಿ ತರನೇ ಆರಿಸ್ಬೇಕು. ಚಾನಲ್ ನಡೆಸಿದ್ರೆ ರಿಪಬ್ಲಿಕ್ ಟಿವಿ ತರನೇ ನಡೆಸ್ಬೇಕು. ಸುಳ್ಳು ಹೇಳಿ ರಾಜಕೀಯ ಮಾಡಂಗಿದ್ರೆ ಬಂಡೆ ತರನೇ ಮಾಡಬೇಕು. ಯಾಕೆ ಅಂತಂದ್ರೆ ಬಂಡೆಗೆ ಗೊತ್ತು ಹೆಂಗೆ ಸುಳ್ಳು ಹೇಳಿಸ್ಬೇಕು, ಹೆಂಗ್ ಕಾಗೆ ಆರಿಸ್ಬೇಕು ಅಂತ. ನೋಡ್ರಿ, ಕರ್ನಾಟಕದ ಅಸೆಂಬ್ಲಿನಲ್ಲಿ 5,000 ಕೋಟಿ ಸುಳ್ಳನ್ನ ಹೇಳದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಲೆಕ್ಕ ಹಾಕೊಳ್ರಿ. 1-2 ರೂಪಾಯಿ ಎಲ್ಲ ಸುಳ್ಳು ಹೇಳಿರೋದು ಇವ್ರು ಹೇಳ್ತಾರೆ ಲೆಕ್ಕ ತಪ್ಪಾಯ್ತು ಅಂತ. 1 ರೂಪಾಯಿ 2 ರೂಪಾಯಿ ಲೆಕ್ಕ ತಪ್ಪಾಗಿರ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋ ಮಿನಿಸ್ಟರ್ 5,000 ಕೋಟಿ ಗೃಹಲಕ್ಷ್ಮಿ ಹಣವನ್ನ ಅಸೆಂಬ್ಲಿನಲ್ಲಿ ಸುಳ್ಳು ಹೇಳಿ ಕ್ಷಮಾಪಣೆ ಕೇಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ಆ DK ಶಿವಕುಮಾರ್ ಸವಾಸ ಸ್ವಲ್ಪ ಕಮ್ಮಿ ಮಾಡಿ. ಓಕೆ, ನಿಮ್ಮ ರಾಜಕೀಯ ಸ್ನೇಹಿತನೇ ಇರ್ಬೋದು. DK ಶಿವಕುಮಾರ್ ಮಾಡಿದ ಹೆಸರು ಜೊತೆ ಗುರ್ಸ್ಕೊಂಡವ್ರು ಯಾರು ಉದ್ಧಾರ ಆಗಲ್ಲ. ಖಂಡಿತ ಹೇಳ್ತೀನಿ. ಇರೋದ್ರಲ್ಲಿ ಸಿದ್ದರಾಮಯ್ಯನ ಜೊತೆ ಹೋಗಿ. ನಾನು ಹೇಳ್ತೀನಲ್ಲ, ಸಿದ್ದರಾಮಯ್ಯ ಇಸ್ ಎ ವೆರಿ ಟ್ಯಾಲೆಂಟೆಡ್ ಪೊಲಿಟಿಷಿಯನ್. ಈವನ್ ಇಫ್ ಐ ಡೋಂಟ್ ಲೈಕ್ ಕಾಂಗ್ರೆಸ್ ಪಾರ್ಟಿ, ಡೆಫಿನೆಟ್ಲಿ ಐ ಆಮ್ ಇಸ್ ಫ್ಯಾನ್. ಸಿದ್ದರಾಮಯ್ಯ ಅವ್ರ ಫ್ಯಾನ್ ಇದ್ದೀನಿ. ಏನಕ್ಕೆ ಅಂತಂದ್ರೆ ಅವರ ರಾಜಕೀಯದ ನಡೆನ ನಾನು ಕಲ್ತ್ಕೊಂತ ಇದ್ದೀನಿ. ಐ ಆಮ್ ಲರ್ನಿಂಗ್ ಇಸ್ ಸ್ಟೆಪ್ಸ್. ಆ ರಾಜಕೀಯ ನಡೆ ಇದೆಯಲ್ಲ, ಖಂಡಿತವಾಗಿ ನಾನು ಕಲ್ತಿದ್ದೀನಿ. ಅಲ್ಲ, ದುರಾಂಕಾರವಾಗಿ ಮಾತಾಡೋರ್ನು ನಾನು ದಿನ ನೋಡಿದ್ದೀನಿ. ನಾನು ಏನ್ ಕಲಿಯಕ್ ಹೋಗಲ್ಲ. ಯಾಕಂದ್ರೆ ಆ ದುರಾಂಕಾರದ ಪರಮಾವಧಿನೇ ನಾನು ನೋಡಿದ್ದೀನಿ. ಅದೇನು ಬೇರೆ ವಿಚಾರ ಏನಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವು ಅಸೆಂಬ್ಲಿಲಿ ಸುಳ್ಳು ಹೇಳಿದಿರಾ ಅಂತಂದ್ರೆ, ಆ ಸುಳ್ಳು ಕ್ಷಮಾಪಣೆ ಕೇಳಿದಿರಾ ಅಂತಂದ್ರೆ, ನೀವು ಸಿದ್ದರಾಮಯ್ಯನವ್ರನ್ನ ಫಾಲೋ ಮಾಡಿದ್ರೆ ಖಂಡಿತ ಸುಳ್ಳು ಹೇಳ್ತಾ ಇರ್ಲಿಲ್ಲ. ಅದಕ್ಕೊಂದು ಉಪಯೋಗ ಕೊಡ್ತಾ ಇದ್ರು. ಆ DK ಶಿವಕುಮಾರ್ನ ಫಾಲೋ ಮಾಡಿ 2028ಗೆ DK ಶಿವಕುಮಾರ ನಿಮ್ಮ ಸ್ನೇಹಿತ ಖಂಡಿತ ಸೋಲ್ತಾನೆ, ಕನಕಪುರದಲ್ಲಿ ಸೋಲ್ತಾನೆ. ಇದು ನನ್ನ ಭವಿಷ್ಯ. ನಾನು ಇವತ್ತು ಹೇಳ್ತೇನೆ. ನಾನು ಬಸವರಾಜ ಬೊಮ್ಮಾಯಿಗೆ ಹೇಳಿದ್ದೆ ನಿನ್ನ ಮಗ ಸೋಲ್ತಾನೆ ಅಂತ. ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದೆ ನಿಮ್ಮ ಮಗ ಚನ್ನಪಟ್ಟಣದಲ್ಲಿ ಸೋಲ್ತಾನೆ ಅಂತ. ನಾನೇನ್ ದೊಡ್ಡ ಸ್ವಾಮೀಜಿನೂ ಅಲ್ಲ, ಕಾವಿದಾರಿನೂ ಅಲ್ಲ. ನನಗೇನು ದೊಡ್ಡ ಜ್ಞಾನನೂ ಏನಿಲ್ಲ. ಏನು ದೇವರೇನು ಸ್ಪೆಷಲ್ ಆಗಿ ನನಗೇನು ಜ್ಞಾನನೂ ಕೊಟ್ಟಿಲ್ಲ. ಬಟ್ ಮುಂದಿನ ಭವಿಷ್ಯವನ್ನ ಇವತ್ತು ಆಡ್ತೀನಿ. ಆಮೇಲೆ ಇವತ್ತು ಆಡದನ್ನ ಮುಂದೆ ಒಂದು ಭವಿಷ್ಯ ಆಗುತ್ತೆ. ಯಾಕೆ ಅಂತಂದ್ರೆ ನಾನು ನೋಡೋದು ಸತ್ಯ, ಇರೋದ್ರಲ್ಲಿ ಮಾತಾಡೋದು ಸತ್ಯ. ಆ ಸತ್ಯವನ್ನೇ ಗ್ರಹಿಸ್ತೀನಿ, ಆ ಸತ್ಯವನ್ನೇ ಹೇಳಕ್ಕೆ ಪ್ರಯತ್ನ ಬೀಳ್ತೀನಿ. ನನಗೊತ್ತಿಲ್ಲ, ಆ ಭಗವಂತ ನಾನು ಹೇಳಿದ್ದನ್ನ ಸತ್ಯ ಮಾಡ್ತಾನೆ. ಹಾಗಾಗಿ ನಾನು ಹೇಳಿದೇನು ಅಂತಂದ್ರೆ, ಮೇಡಮ್
ನೀವು ಒಬ್ಬರು ಈ ರೀತಿ ಇಷ್ಟು 5,000 ಕೋಟಿ ಸುಳ್ಳು ಹೇಳಿದ್ದೀರಾ ಅಂತಂದ್ರೆ ಆ ಮೊದಲು ಆ ಡಿ ಕೆ ಶಿವಕುಮಾರ್ ಸಹವಾಸ ಕಮ್ಮಿ ಮಾಡಿ, ಆ ಸದಾಶಿವ ನಡೆದ ಡಿ ಕೆ ಶಿವಕುಮಾರ್ ಆಯಪ್ಪ ಬಿಡಿ ಕಾಗೆ ಆರಿಸ್ತಾನೆ ಅಪ್ಪ ಆ ಕಾಗೆನ ನಮ್ಮ ಕೈಲಿ ನೋಡಕೇ ಆಗಲ್ಲ ಗುರು, ಆ ಲೆವೆಲ್ ಕಾಗೆ ಆರಿಸ್ತಾನೆ. ಒಂದಂತೂ ನಿಜ, ಕರ್ನಾಟಕದ ಜನರಿಗೆ ಒಂದು ಸತ್ಯ ಬೇಕಾಗಿದೆ, ಸತ್ಯವಾಗಿ ನಡೆಯೋ ಜನ ಬೇಕಾಗಿದೆ. ಸುಳ್ಳನ್ನು ಹೇಳೋರು ಸರ್ವನಾಶದಲ್ಲಿ ಕೊನೆ ಆಗುತ್ತೆ ಅನ್ನೋದಕ್ಕೆ ರಿಪಬ್ಲಿಕ್ ಟಿವಿಯ ಇವತ್ತಿನ ಪರಿಸ್ಥಿತಿನೇ ನಮಗೆ ಏನೋ ಕೈದಲ್ಲಿರುವಂತ ಕನ್ನಡಿ. ಈ ಕಿರಿಕೀರ್ತಿ ಅದಕ್ಕೆ ಇನ್ನೊಂದು ಕನ್ನಡಿ. ಧರ್ಮಸ್ಥಳದಲ್ಲಿ ಅನ್ಯಾಯದ ಪರವಾಗಿ ನಿಂತ್ಕೊಂಡು ಅನ್ಯಾಯವನ್ನೇ ಪ್ರಚಾರ ಮಾಡಿಕೊಂಡು ಅನ್ಯಾಯವಾಗಿ ಮಾತಾಡದಂತ ರಿಪಬ್ಲಿಕ್ ಟಿವಿ ನೆಲ ಕಚ್ಚುವ ಪರಿಸ್ಥಿತಿ ಬಂದಿದೆ. ಅದೇ ಚಾನಲ್ ಅಲ್ಲಿ ಕೂತ್ಕೊಂಡು ದಣಿಗಳ ಪರವಾಗಿ, ಕೊಲೆಗಾರರ ಪರವಾಗಿ, ಧರ್ಮ ಕರ್ಮ ಅನ್ಕೊಂಡು ಮಾತಾಡದಂತ ಕಿರಿಕೀರ್ತಿ ಸಾಲಗಳು ಮಾಡಿಕೊಂಡು ಚಾನಲ್ ಮಾಡ್ತೀನಿ ಅಂತ ಅವನು ಬಿದಿಗೆ ಬಂದಿದ್ದಾನೆ. ಧರ್ಮಸ್ಥಳದ ವಿಚಾರದಲ್ಲಿ ತಾನೇ ಎಲ್ಲ ಬಾಸು ಅಂತ ಹೇಳಿ ಅಲ್ಲಾಡ್ಸಕ್ ಹೋದಂತ ಅಲ್ಲಾಡ್ಸು ಬಂಡೆ ಈ ಎಂಟೈರ್ ಧರ್ಮಸ್ಥಳದ ಪ್ರಕರಣವನ್ನ ಡ್ರೈವ್ ಮಾಡಿದವನು ಬಂಡೆ ತನ್ನದು ಎಲ್ಲೈತೆ ಅಂತ ಅಲ್ಲಾಡ್ಸಕ್ ಹೋಗಿ ಇವತ್ತು ಬಂಡೆ ಸಿಎಂ ಆಗಬೇಕಾಗಿತ್ತು. ಬಂಡೆ ಡೆಪ್ಯೂಟಿ ಸಿಎಂ ಆಗಿ ಕೆಳಗಡೆ ಹಿಡಿದು 2028ಕ್ಕೆ ಸೋಲ್ತಾನೆ. ಯಾಕೆ ಅಂತಂದ್ರೆ ಆ ಧರ್ಮಸ್ಥಳದ ಶಾಪ ಇದೆಯಲ್ಲ ಬಂಡೆಗೂ ತಟ್ಟಿದೆ. ಬಂಡೆ ನಿನಗೆ ಧರ್ಮಸ್ಥಳದ ಶಾಪ ಖಂಡಿತ ತಟ್ಟಿದೆ. ಅದಕ್ಕೋಸ್ಕರನೇ ನೀನು ಸಿಎಂ ಆಗಿಲ್ಲ. ಆ ಡೆಪ್ಯೂಟಿ ಸಿಎಂ ಕೂಡ ಜಾಸ್ತಿ ದಿನ ನೀನು ಇರಲ್ಲ, ನಂಗೆ ಚೆನ್ನಾಗಿ ಗೊತ್ತಿದೆ. ನೋಡಿ, ಯಾರೇ ಆಗಿರ್ಬೋದು ಅನ್ಯಾಯ ಮಾಡಿದ್ರೆ ದೇವ್ರಿಗೊಪ್ಸಿ, ಯಾರೇ ಮಾಡಿರ್ಲಿ, ಅದು ನಾನೇ ಮಾಡಿದ್ರು ಕೂಡ ದೇವ್ರಿಗೊಪ್ಸಿ, ದೇವ್ರ ಗತಿ ಕಾಣಿಸ್ತಾನೆ. ನಾನು ನ್ಯಾಯದಲ್ಲಿ ನಂಬಿರೋನು, ಸತ್ಯದಲ್ಲಿ ನಂಬಿರೋರ್ನ ನಂಬಿದ್ದೀನಿ ನಾನು. ನೀವು ಯಾರನ್ನ ನಂಬಿದೀವಿ ಹೇಳಿ? ನೀವು ಯಾರನ್ನ ನಂಬಿದ್ರೆ ನಾನು ಅವ್ರನ್ನೇ ನಂಬಿದ್ದೀನಿ. ನೀವು ನಂಬಿರೋದು ಮೇಲಿರುವಂತ ಶಕ್ತಿಯನ್ನ, ನಾನು ಕೂಡ ಅವನನ್ನೇ ನಂಬಿರೋದು. ನೀವು 7 ಕೋಟಿ ಜನ ಜಗದೀಶ್ ಏನೋ ಹಾಕಿದ್ರೆ ಏನೋ ಇರ್ತದೆ ಅಂತ ನೋಡ್ತೀವಿ ಅಂತ ಆ ನಂಬಿಕೆಯನ್ನ ಉಳಿಸ್ಕೊಳ್ಳೋಂತ ಕೆಲಸ ಮಾಡುವಂತ ಒಬ್ಬ ನೈಜ ಕನ್ನಡಿಗ, ನಿಮ್ಮ ಮನೆ ಮಗ, ನಿಮ್ಮ ಮನೆ ಅಣ್ತಮ್ಮ, ನಿಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟು, ನಿಮ್ಮ ವಕೀಲ್ ಸಾಬು. ಬಟ್ ಒಂದಂತೂ ನಿಜ, ನೀವು ಏನ್ ಬೇಕಾರೆ ಅನ್ಕೊಳ್ಳಿ, ನಾನು ಯಾವತ್ತೇ ಆಗಿರ್ಲಿ ಅನ್ಯಾಯದ ಪರ ನಿಂತ್ಕೊಳ್ಳಲ್ರಿ ಅದರಿಂದ 1000 ಕೋಟಿ ಬರ್ಲಿ ಹೋಗ್ಲಿ, ನನಗದು ಬೇಕಾಗಿಲ್ರಿ. ನನಗೆ ಈ ನಾಲ್ಗೆ ಇಂಪಾರ್ಟೆಂಟು, ಈ ವಾಯ್ಸ್ ಇಂಪಾರ್ಟೆಂಟು. ಈ ವಾಯ್ಸ್ ಅನ್ನು ಕೇಳಕ್ಕೆ ಬೆಳಗ್ಗೆ ನೋಡಿ 66 ಜನ ನೋಡ್ತಾ ಇದ್ದೀರಾ. ಕ್ಯಾನ್ ಯು ಜಸ್ಟ್ ಬಿಲೀವ್? ಬೆಳಗ್ಗೆ ಹೊತ್ತು ಹಾಕಿದ್ರೆ 2-3 ಜನ ನೋಡಲ್ಲ, ಚಾನೆಲ್ಗಳದ್ದು 2-3 ಜನ ನೋಡಲ್ಲ. ನನ್ನ ಮಾತನ್ನ 66 ಜನ ನೋಡ್ತಾ ಇದ್ದು. 66 ಕೋಟಿ ನನಗೆ 66 ಕೋಟಿ ಜನ ನೋಡ್ದಂಗೆ ನನಗೆ ನಿಜವಾಗ್ಲೂ ನಿಮ್ಮ ಆಶೀರ್ವಾದ ಅಂತ ಹೇಳುತ್ತಾ ಸದಾ ನಿಮ್ಮ ಜೊತೆ ಇರ್ತೀನಿ, ಸದಾ ನಿಮ್ಮ ಮನದ ಮಾತನ್ನ ಮಾತಾಡ್ತೀನಿ, ಸದಾ ನಿಮ್ಮ ಪರವಾಗಿರ್ತೀನಿ, ಸದಾ ನಿಮ್ಮ ಜೊತೆನೇ ಇರ್ತೀನಿ, ನಿಮ್ಮ ಜೊತೆನೇ ಬದುಕ್ತೀನಿ, ನಿಮ್ಮ ಜೊತೆಲೇ ನಡೀತೀನಿ, ನಿಮ್ಮ ಜೊತೆನೇ ನಗ್ತೀನಿ. ನೀವು ನಕ್ಕರೆ ನಾನು ನಗಿಸ್ತೀನಿ, ನಾನು ನಗಿಸ್ತೀನಿ, ನೀವು ನಗಿಸ್ತೀನಿ ಅಂತ ಹೇಳ್ತಾ ಕಣದಲ್ಲೂ ಕನ್ನಡ ನಿಮ್ಮ ಜೊತೆ ನಾನಿರುವೆ. ಓಕೆ, ನಾನಿನ್ನ ಮರೆಯಲಾರೆ. ಯಾರಿಗೆ? ರಿಪಬ್ಲಿಕ್ ಟಿವಿ ಸ್ಮಿತಾಗ? ಖಂಡಿತ ಅಲ್ಲ. ಸ್ಮಿತಾ ಅವರು ತುಂಬಾ ಒಳ್ಳೆಯವರು. ನಾನು ಹೇಳ್ತಾ ಇರೋದು ಕಿರಿಕೀರ್ತಿಗ? ಖಂಡಿತ ಅಲ್ಲ. ಆಮೇಲೆ ಏನು ಡಿ ಕೆ ಶಿವಕುಮಾರ್ಗ? ಖಂಡಿತ ಅಲ್ಲ. ನಾನು ಇದನ್ನ ಯಾರಿಗೆ ಹೇಳಿದ್ದೀನಿ ಅಂತ ಅವ್ರಿಗೆ ಗೊತ್ತಿದೆ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಕಣದಲ್ಲೂ ಕನ್ನಡ. ಮತ್ತೆ ಸಿಗೋಣ.